ಬಜೆಟ್ ಬೆನ್ನಲ್ಲೇ ಕಾವೇರಿದೆ ಅಧಿಕಾರ ಹಂಚಿಕೆಯ ಜಟಾಪಟಿ. ನಿಜಕ್ಕೂ ಕೂಡ ಕಾಂಗ್ರೆಸ್ನಲ್ಲಿದ್ದಂತಹ ದೊಡ್ಡ ಗೊಂದಲ ಅಂತಂದರೆ ಅದು ಅಧಿಕಾರ ಹಂಚಿಕೆಯ ವಿಚಾರ. ನಾಯಕತ್ವದ ವಿಚಾರ ಏನಿದೆ ಅದು ನಿಜಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆಯಲ್ಲಿತ್ತು. ಬಜೆಟ್ ಆದಮೇಲೆ ಇದ್ರ ಬಗ್ಗೆ ಮಾತನಾಡೋಣ ಅಂತ ಕೆಲವರು ಸುಮ್ಮನೆ ಇದ್ರು. ಈಗ ಬಜೆಟ್ ಆಗಿದೆ, ಅದರ ಬೆನ್ನಲ್ಲೇ ಈಗ ಕಾವೇರ್ತಾ ಇದೆ ಈ ಒಂದು ವಿಚಾರ. ಸಿಎಂ ಸಿದ್ದು ಬಜೆಟ್ ದಾಖಲೆಯನ್ನು ಮಂಡಿಸಿತ್ತು. ಈಗ DCM ಅಲರ್ಟ್ ಆಗಿದ್ದಾರೆ. ದೆಹಲಿಯಲ್ಲೇನೆ ಪವರ್ ಶೋಗೆ ಮುಂದಾಗಿದೆ ಬಂಡೆ. ಈಗ ಹೈಕಮಾಂಡ್ ಮುಂದೆ ಹಕ್ಕೊತ್ತಾಯಕ್ಕೆ DK ಪ್ಲಾನ್ ಮಾಡ್ತಾ ಇದ್ದಾರೆ. ನಾಳೆಯೇ ದೆಹಲಿಗೆ ಹೋಗೋಕೆ ನಿರ್ಧಾರವನ್ನು ಮಾಡಿದ್ದಾರೆ DCM DK ಶಿವಕುಮಾರ್. ಖರ್ಗೆ ಕರ್ಮಭೂಮಿಯಿಂದಲೇ ದೆಹಲಿ ಯಾತ್ರೆ ಆಗ್ತಾರೆ. ಚಿತ್ತಾಪುರದಲ್ಲಿ ಹಲವು ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಇದೆ, ಅದನ್ನು ಮಾಡಿಕೊಂಡು ಅಲ್ಲಿಂದಾನೇ ಹೋಗ್ತಾರೆ. ಬಳಿಕ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆನೆ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಕಲಬುರಗಿ ಮಾರ್ಗವಾಗಿ ದೆಹಲಿಗೆ ಹೋಗ್ತಾರೆ DK ಶಿವಕುಮಾರ್. ಕಾಂಗ್ರೆಸ್ನಲ್ಲಿರುವಂತಹ ಗೊಂದಲವನ್ನು ಬಗೆಹರಿಸಬೇಕು, ನಾಯಕತ್ವದ ವಿಚಾರವಾಗಿ ಒಂದು ಕ್ಲಾರಿಟಿ ಬೇಕು. ಅದಕ್ಕೋಸ್ಕರ DK ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಈ ಹಿಂದೆ ಕೂಡ ಪದೇ ಪದೇ ದೆಹಲಿಗೆ ಹೋಗ್ತಾ ಇದ್ರು, ಕೆಲವೊಂದು ಮಾತುಕತೆಯನ್ನು ಆಡ್ಕೊಂಡು ಬಂದರು. ಆದರೆ ಅದೇನೂ ಕೂಡ ವರ್ಕೌಟ್ ಆಗಲಿಲ್ಲ. ಆದರೆ ಈ ಬಾರಿ ಏನೋ ಒಂದು ದೊಡ್ಡ ಪ್ಲಾನ್ ಮಾಡದಂತೆ ಕಾಣ್ತಾ ಇದೆ. ಹೈಕಮಾಂಡ್ ಮುಂದೆ ತಮ್ಮ ಪ್ಲಾನನ್ನು ಎಕ್ಸಿಕ್ಯೂಟ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಖರ್ಗೆ ಅವರ ಜೊತೆನೆ ಹೋಗ್ತಾ ಇದ್ದಾರೆ. DK ಶಿವಕುಮಾರ್ ಅವರ ಒಂದು ತಲೆಯಲ್ಲಿ ಬೇರೆ ಬೇರೆ ವಿಚಾರಗಳಿದೆ. ಅವರು ಅನೇಕ ಬಾರಿ ದೆಹಲಿಗೆ ಹೋಗಿದ್ರು. ನೋಡಿ, ಒಂದು ಕಡೆ CM ಸಿದ್ದರಾಮಯ್ಯ ಅವರು ಕೂಡ ಹೇಳ್ತಾ ಇದ್ರು, ಎಲ್ಲಿಯವರೆಗೂ ಹೈಕಮಾಂಡು ಯಾವ ನಿರ್ಧಾರವನ್ನು ತಗೊಳ್ಳೋದಿಲ್ವೋ ಅಲ್ಲಿಯವರೆಗೂ ನಾನೇ CM ಆಗಿರ್ತೀನಿ ಅಂತ. ಅಷ್ಟೇ ಅಲ್ಲ, ಮುಂದಿನ 2 ಬಜೆಟ್ಗಳನ್ನು ಕೂಡ ನಾನೇ ಮಂಡಿಸ್ತೀನಿ ಅಂತ ಸ್ಪಷ್ಟವಾಗಿ ಹೇಳಿದರು. ಆ ಮೂಲಕ DK ಶಿವಕುಮಾರ್ ಬಣದ ನಾಯಕರಿಗೆ ಒಂದು ಸಂದೇಶವನ್ನು ರವಾನೆ ಮಾಡಿದರು, ನಾನು ಯಾವುದೇ ಕಾರಣಕ್ಕೂ ಕೂಡ CM ಸ್ಥಾನವನ್ನು ಬಿಟ್ಟುಕೊಡೋದಿಲ್ಲ ಅಂತ. ಆ ವಿಚಾರದಲ್ಲಿ CM ಸಿದ್ದರಾಮಯ್ಯ ತುಂಬ ಕ್ಲಿಯರ್ ಆಗಿದ್ದಾರೆ. ಆದರೆ DK ಶಿವಕುಮಾರ್ ಅವರಿಗೆ ಒಂದು ಕ್ಲಾರಿಟಿ ಬೇಕಾಗಿದೆ. ಅದಕ್ಕೋಸ್ಕರ ಹೈಕಮಾಂಡ್ ಮುಂದೆ ಪದೇ ಪದೇ ಹೋಗ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಕೂಡ ಮಾತನಾಡಿದರು. ಹೈಕಮಾಂಡ್ ನಾಯಕರು ಈ ವಿಚಾರದಲ್ಲಿ ತಲೆ ಹಾಕಬೇಕು, ಇದರ ಬಗ್ಗೆ ಚರ್ಚೆ ಮಾಡಬೇಕು, ಮಾತನಾಡಬೇಕು, ಒಂದು ಸ್ಪಷ್ಟವಾದಂತಹ ನಿರ್ಧಾರವನ್ನು ತಗೊಂಡು ಈಗಿರುವಂತಹ ಎಲ್ಲ ಗೊಂದಲವನ್ನು ಕೂಡ ಬಗೆಹರಿಸಬೇಕು ಅಂತ. ಅಷ್ಟೇ ಅಲ್ಲ, ಬರೀ ಈ ನಾಯಕರು ಮಾತ್ರ ಅಲ್ಲ, ಕಾಂಗ್ರೆಸ್ನಲ್ಲಿರುವಂತಹ ಅನೇಕ ಜನರು ಮಾತನಾಡಿದರು. ಎಲ್ಲಿಯವರೆಗೂ ಹೈಕಮಾಂಡ್ ನಿರ್ಧಾರವನ್ನು ತಗೊಳ್ಳೋದಿಲ್ವೋ ಈ ವಿಚಾರ ಇನ್ನೂ ಕೂಡ ಚರ್ಚೆಯಲ್ಲೇ ಇರುತ್ತೆ, ಮುಂದುವರಿತಾ ಇರುತ್ತೆ. DK ಸುರೇಶ್ ಹೇಳ್ತಾ ಇದ್ರು, ಒಂದು ಬಾರಿ ಅಣ್ಣನನ್ನು CM ಮಾಡೇ ಮಾಡ್ತೀನಿ ಅಂತ ಅವರು ಮಾತನಾಡಿದ್ರು. ಆಮೇಲೆ ಹಣೆ ಬರದಲ್ಲಿದ್ದರೆ ನಮ್ಮಣ್ಣ CM ಆಗ್ತಾನೆ ಅಂತ ಹೇಳಿದರು. ಇನ್ನೊಂದು ಕಡೆ CM ಬೆಂಬಲಿಗರು ಹೇಳ್ತಾ ಇದ್ರು, ಯಾವುದೇ ಕಾರಣಕ್ಕೂ ಕೂಡ ಬಿಟ್ಕೊಡುವಂತಹ ಮಾತಿಲ್ಲ ಅಂತ. ಅದಾದ ನಂತರ ಏನು ಮಾತು ಬಂತು? ಕೊಟ್ಟ ಮಾತು ಎನ್ನುವಂಥದ್ದು ಒಂದು ಬಂತು. ಅಲ್ಲಿ DK ಶಿವಕುಮಾರ್ ಅವರು ಹೇಳಿದ್ರು, ಒಂದು ಟ್ವೀಟನ್ನು ಮಾಡಿದ್ರು, ಕೊಟ್ಟ ಮಾತಿನಂತೆ ನಡೆದುಕೊಳ್ಬೇಕು, ಅದೇ ಮಾನವ ಧರ್ಮ ಅಂತ ಹೇಳಿ ಒಂದು ಟ್ವೀಟ್ ಮಾಡಿದ್ರು. ಅದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗಿತ್ತು. ಹೀಗಿರುವಾಗ ಪದೇ ಪದೇ ಚರ್ಚೆಗೆ ಬಂದು ತಣ್ಣಗಾಗುವಂತಹ ವಿಚಾರ ಇದ್ದಕ್ಕಿದ್ದಂತೆ ರೈಸ್ ಆಗುತ್ತೆ, ಇದ್ದಕ್ಕಿದ್ದಂತೆ ಡೌನ್ ಆಗುತ್ತೆ. ಬಜೆಟ್ ವಿಚಾರ ಬಂದಾಗಲೋ ಅಥವಾ ಅಧಿವೇಶನ ಬಂದಾಗಲೋ ಸುಮ್ಮನೆ ಆಗ್ತಾರೆ, ಇದಾದ್ಮೇಲೆ ನೋಡ್ಕೊಳ್ಳೋಣ ಅಂತ. ಆದರೆ DK ಶಿವಕುಮಾರ್ ಅವರು ಮಾತ್ರ ಏನು ಮಾಡ್ತಾಯಿದ್ರು, ಪ್ರತಿ ಬಾರಿಯೂ ಕೂಡ ಅವರದ್ದೇ ಆದಂತಹ ಪ್ಲಾನ್ಗಳನ್ನು ಹಾಕ್ತಾನೇ ಇರ್ತಾಯಿದ್ರು. ಅವರ ಬೆಂಬಲಿಗರಿಂದ ಅವರು ಮಾಡಿಸ್ತಾ ಇದ್ರು, ಅಥವಾ ಇವರ ಬೆಂಬಲಿಗರ ಹೋಗಿ ಸ್ವತಃ ಇಲ್ಲ ನಮ್ಮ ನಾಯಕನಿಗೆ ಬೇಕೇ ಬೇಕು ಅಂತ ಬೇಡಿಕೆ ಇಡ್ತಾ ಇದ್ರು, ಗೊತ್ತಿಲ್ಲ. ಆದರೆ ಪದೇ ಪದೇ ದೆಹಲಿಗೆ ಹೋಗ್ತಾ ಇದ್ರು. ಅದು ನಾಯಕತ್ವದ ವಿಚಾರವನ್ನು ತಿಳಿದುಕೊಳ್ಳೋಕೆ, ಏನಾದರೂ ಒಂದು ಬಗೆಹರಿಸ್ಕೊಳ್ಳೋಕೆ, ಫೈನಲ್ ಹಂತಕ್ಕೆ ಬರಲೇಬೇಕು, ಒಂದು ನಿರ್ಧಾರವನ್ನು ತಗೊಳ್ಳೇಬೇಕು ಹೈಕಮಾಂಡ್ ಅಂತ ಒತ್ತಡವನ್ನು ಪದೇ ಪದೇ ಹೇರ್ತಾ ಇದ್ರು. ಈಗ ಸ್ವತಃ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಯೇ ಹೋಗ್ತಾ ಇದ್ದಾರೆ ದೆಹಲಿಗೆ. ಹಾಗಾದರೆ ಹೋಗುವ ಸಮಯದಲ್ಲಿ ಆ ದಾರಿಯಲ್ಲಿ ಏನು ಮಾತುಕತೆ ಆಗುತ್ತೆ? ನಿಜವಾಗಿಯೂ ಕೂಡ CM ಸಿದ್ದರಾಮಯ್ಯ ಈಗಾಗಲೇ ಎಲ್ಲ ದಾಖಲೆಗಳನ್ನು ಮಾಡಿದ್ದಾರೆ. ಎಲ್ಲ ಅಧಿಕಾರದಿಂದ ಅದೆಲ್ಲವನ್ನು ಕೂಡ ತಗೊಂಡು ಅನುಭವಿಸಿದ್ದಾರೆ ಕೂಡ. ಇನ್ನೇನೇ ಇದ್ದರೂ ಕೂಡ, ಅವ್ರು ಏನೇ ಮಾಡಿದ್ರು ಕೂಡ ಅವರೇ ಇರ್ತಾರೆ ಮೇಲ್ಗೈ. ಅದು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ನಾನು ಕೂಡ CM ಆಗಬೇಕು, ನಾನು ಕೂಡ ಅಧಿಕಾರವನ್ನು ತಗೋಬೇಕು, ಎಷ್ಟಾದರೂ ಸರಿ 1 ವರ್ಷ ಸಿಕ್ಕರೂ ಕೂಡ ಪರವಾಗಿಲ್ಲ, ನನ್ನ ಪ್ರಯತ್ನವನ್ನು ನಾನು ಬಿಡೋದಿಲ್ಲ ಅಂತ ಹೇಳಿ DK ಶಿವಕುಮಾರ್ ಪ್ರಯತ್ನ ಪಡ್ತಾ ಇದ್ದಾರೆ. ಈ ಹಿಂದೆ DK ಶಿವಕುಮಾರ್ ಹೇಳಿದಂತಹ ಒಂದು ಮಾತು, ಪ್ರಯತ್ನ ಮತ್ತು ಪ್ರಾರ್ಥನೆ, ಇವೆರಡರ ವಿಚಾರವಾಗಿ ಮಾತನಾಡಿದರು. ಪ್ರಯತ್ನಕ್ಕೆ ಫಲ ಸಿಗೋದಿಲ್ಲ, ಆದರೆ ಪ್ರಾರ್ಥನೆಗೆ ಸಿಗುತ್ತೆ. ಪ್ರಾರ್ಥನೆಗೆ ದೇವರು ಒಲಿತಾನೆ,
ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ, ಒಂದಲ್ಲ ಒಂದು ರೀತಿಯಲ್ಲಿ ಆ ಪ್ರಾರ್ಥನೆ ನನಗೆ ಒಲಿಯುತ್ತೆ, ಲೇಟ್ ಆಗಿರ್ಬೋದು ಆದರೆ ಸಿಗುತ್ತೆ ಅನ್ನುವಂಥ ಮಾತು. ಇದೇ ವಿಚಾರವಾಗಿ ಡಿ ಕೆ ಸುರೇಶ್ ಹೇಳಿದರು, ತಡವಾಗಾದರೂ ಸರಿ ಕೊಟ್ಟ ಮಾತನ್ನು ಸಿದ್ದರಾಮಯ್ಯವರು ಉಳಿಸ್ಕೊಳ್ತಾರೆ. ಮತ್ತೆ ಪದೇ ಪದೇ ನೆನಪು ಮಾಡ್ತಾ ಇದ್ರು. ಇಷ್ಟೆಲ್ಲ ಗೊಂದಲಗಳಿದೆ. ಬಜೆಟ್ಗೂ ಮುನ್ನ ಕೆಲವರು ಫಾರಿನ್ ಟೂರ್ ಹೋಗೋಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡ್ರು ಸಿ ಎಂ ಬಣದ ನಾಯಕರು, ಇನ್ನು ಕೆಲವರು ರೆಸಾರ್ಟ್ಗಳಲ್ಲಿ ಹೋಗಿ ಮೀಟಿಂಗ್ ಮಾಡಿದ್ರು ಡಿ ಕೆ ಶಿವಕುಮಾರ್ ಬಣದ ನಾಯಕರು. ಇಲ್ಲೂ ಕೂಡ ನಾವು ನೋಡ್ತಾ ಇದ್ವಿ. ಮತ್ತು ಬೇರೆ ಬೇರೆ ದಲಿತ ನಾಯಕರು ಕೂಡ ಸೇರಿಕೊಂಡು ಡಿನ್ನರ್ ಪಾರ್ಟಿಗಳನ್ನು ಮೀಟಿಂಗ್ಗಳನ್ನು ಮಾಡಿದ್ರು ಅವರವರ ಕೆಲವು ಮನೆಗಳಲ್ಲಿ. ಎಲ್ಲರನ್ನ ಸೇರಿಕೊಂಡು ಒಂದೊಂದು ಬಣದ ನಾಯಕರು ಒಂದೊಂದು ರೀತಿಯಾಗಿ ವರ್ತನೆ ಮಾಡ್ತಾ ಇದ್ರು. ಇದೆಲ್ಲವನ್ನು ಕೂಡ ಹೈಕಮಾಂಡ್ ಗಮನಿಸ್ತಾ ಇತ್ತು, ಒಂದು ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿತ್ತು, ಯಾರೂ ಮಾತನಾಡಬೇಡ್ರಿ ಅಂತ. ಆದರೂ ಕೂಡ ಎಲ್ಲರೂ ಮಾತನಾಡ್ತಾ ಇದ್ರು. ಅದು ಇನ್ನೂ ಕೂಡ ಚರ್ಚೆಯಲ್ಲಿದೆ. ಈಗ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇದ್ದಾರೆ, ಏನಾಗುತ್ತೆ ಅಂತ ಕುತೂಹಲ ಹೆಚ್ಚಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.